ಇದು ತುಳಸಿಗೇರಿ ಆಂಜನೇಯ ಸ್ವಾಮಿ ಹೊರಾವರಣ. ಗುಡಿಗೆ ಹೋಗಕ್ಕೆ ಇಲ್ಲಿ ಒಳಗೆ ನೋಡ್ರಿ ಒಂದು ಕಂಬ ಮಾಡ್ಯಾರ ಇದು. ಆಮೇಲೆ ಗುಡಿ ದ್ವಾರ ಬಾಗಿಲ್ದಾಗ ನೋಡ್ರಿ ದೇವ್ರ ಹೆಸರು ಹಾಕ್ಯಾರ, ಊರ ಹೆಸರು ಹಾಕ್ಯಾರ. ಈಗ ನಾವು ಇಲ್ಲಿಂದ ಏನು ಮಾಡ್ತೀವಿ, ದೇವ್ರ ದರ್ಶನಕ್ಕೆ ಹೋಗಾಕ ಇಲ್ಲಿ ನೋಡ್ರಿ ಇಲ್ಲಿ ದ್ವಾರ ಬಾಗಿಲದಿಂದ ಡೈರೆಕ್ಟ್ ಆಂಜನೇಯ ಸ್ವಾಮಿ ಗರ್ಭಗುಡಿನೂ ಕಾಣಿಸ್ತೈತಿ ನಮಗೆ. ಅಲ್ಲಿಂದ ಒಳಗೆ ಹೋಗ್ತಿದ್ವಿ ನಾವು ಈಗ. ನಾವು ನಮ್ಮ ಯಜಮಾನ್ರ ದೇವ್ರ ಗುಡಿ ಒಳಗೆ ಹೊಂಟೀವಿ ಈಗ. ಇಲ್ಲಿ ನೋಡ್ರಿ ಇಲ್ಲಿ ಪೌಳಿ ಅದಾವೆ. ಇಲ್ಲಿ ಆಂಜನೇಯ ಸ್ವಾಮಿ ಗುಡಿ ಹೊರಗಿನ ಸೈಡ್ ಇಲ್ಲೇ ಪೌಳಿ ಮಾಡ್ಯಾರ, ಅಂದ್ರೆ ಜನ ಕುತ್ಕೊಳ್ಳೋಕೆ. ಮತ್ತು ಇಲ್ಲಿ ನೋಡ್ರಿ ಇಲ್ಲೆಲ್ಲ ಇವೆಲ್ಲ ಪೌಳಿ ಅಂತಾರೆ ಇವಕ್ಕೆ. ಮತ್ತು ಇಲ್ಲಿ ಕಾಯಿ ಹೊಡಿಯು ಎಲ್ಲ ಥರ ಇದನ್ನದಾವ. ಇದು ಗೋಪಾಳ ಕಟ್ಟಿ ಅಂತಾರೆ ನೋಡ್ರಿ. ಗೋಪಾಳ ಕಟ್ಟಿ ಇಲ್ಲಿ ಗೋವಿಂದ ಅನ್ಬೇಕು ನಾವು. ಆ ಗೋಪಾಳ ಬುಟ್ಟಿ ಒಳಗೆ ಪ್ರಸಾದ ಹಾಕ್ಬೇಕು ನಾವು. ಏನರ ಅಡ್ಗೆ ಮಾಡ್ಕೊಂಡು ಹೋಗಿದ್ರೆ ಹಾಕಬೇಕು. ಇದು ನೋಡ್ರಿ ಇವು ಪೌಳಿಗಳು. ಇಲ್ಲಿ ಕಾಯಿ ಹೊಡಿತಾರೆ, ಇಲ್ಲಿ ತೆಂಗಿನಕಾಯಿ ಹೊಡಿಸ್ತಾಳೆ. ಆಮೇಲೆ ಈ ಕಡೆ ಮುಂದ್ಗಡೆ ಇಲ್ಲಿ ಕಪ್ರ ಹಚ್ಚೋದು, ಮತ್ತು ಆಂಜನೇಯ ಸ್ವಾಮಿಗೆ ಎಣ್ಣೆ ತಂದಿದ್ರೆ ನಾವು ಎಣ್ಣೆ ಹಾಕ್ಬೋದು ದೀಪಕ್ಕೆ. ಇಲ್ಲಿ ಪಾಳೆ ಹಚ್ಕೊಂಡು ದೇವ್ರ ಗುಡಿ ಒಳಗೆ ಹೋಗೋ ಹಾದಿದ. ನಾವೀಗ ಗುಡಿ ಪ್ರದಕ್ಷಿಣೆ ಹಾಕತ್ತೀವಿ. ಇಲ್ಲೇನು ಮಾಡ್ಯಾರಂದ್ರೆ ಹನುಮಾನ್ ಚಾಲೀಸ್ ಬೋರ್ಡ್ ಹಾಕ್ಯಾರಿ. ನಿಮಗೆ ಹನುಮಾನ್ ಚಾಲೀಸ್ ಬ್ಯಾಟ್ ಇಲ್ಲಂದ್ರೆ ಇಲ್ಲಿ ನಿಂತ್ಕೊಂಡು ಓದ್ಬೋದು ಹನುಮಾನ್ ಚಾಲೀಸನ್ನು. ನಾವು ಗುಡಿ ಪ್ರದಕ್ಷಿಣೆ ಹಾಕತ್ತಿದ್ವಿ. ಇಲ್ಲಿ ಮಗ್ಲ ಶಿವಲಿಂಗ ಐತಿ, ಮತ್ತು ಬಸವಣ್ಣನ ವಿಗ್ರಹನೂ ಐತಿ ನೋಡ್ರಿ. ಶಿವಲಿಂಗ ಕೈ ಮುಕ್ಕೋರಿ ನೋಡ್ರಿ, ಪೂಜೆ ಮಾಡ್ಯಾರ, ಹೂ ಎರ್ಸ್ಯಾರ. ಶಿವಲಿಂಗ ಎಷ್ಟು ಚಂದ ಐತಿ. ಅಲ್ಲೇ ಪಕ್ಕದಲ್ಲಿ ನಾಗದೇವತೆನೂ ಪೂಜೆ ಮಾಡಿದಾರ. ಇಲ್ಲಿ ಹಿಂದೆ ಪೌಳ್ಗಳು ಅದಾವ. ಈ ಬಾಗಿಲ್ದಾಗ ಒಳಗೆ ಏನೈತಿ ಗೊತ್ತಿಲ್ಲ, ಬಾಗಿಲ ಕ್ಲೋಸ್ ಮಾಡಿದ್ರು. ಅದ್ರ ಅಪೋಸಿಟ್ ಏನೈತೆ ಅಂದ್ರೆ ಕೃಷ್ಣ ಅದಾನ, ಕಡಗೋಲ ಕೃಷ್ಣ ಅಂತ ಇವ್ರ ಹೆಸರು ನೋಡ್ರಿ. ಬಾಲಕೃಷ್ಣ ಇರ್ಬೋದು, ಕಡಗೋಲ ಕೃಷ್ಣ ಅಂತ ಹೆಸರು ಇಟ್ಟಾರ ಕೃಷ್ಣಗ ನೋಡ್ರಿ. ಕಡಗೋಲ ಕೃಷ್ಣಗ ಇದಕ್ಕೆ ಎಲೆ ಪೂಜೆ ಗಡ್ಸೋದಂತಾರೆ. ಈ ರೀತಿ ಪೂಜೆ ಮಾಡಿದ್ರೆ ಎಲೆ ಪೂಜೆ ಗಡ್ಸೋದಂತಾರೆ. ಎಷ್ಟು ಚಂದ ಪೂಜೆ ಮಾಡ್ಯಾರ ನೋಡ್ರಿ ಸುತ್ತ ಕಡ್ಗೋಲ ಕೃಷ್ಣಗ. ಅಲ್ಲೇ ಮುಂದೆ ಸ್ವಲ್ಪ 2 ಹೆಜ್ಜೆ ಬಂದ್ರೆ ನರಸಿಂಹ ಸ್ವಾಮಿ ಅಂತಿದ್ದು ಗುಡಿ ಐತಿ. ಇಲ್ಲೇ ಸಣ್ಣ ಗುಡಿ ಮಾಡ್ಯಾರ, ನರಸಿಂಹ ಸ್ವಾಮಿ ಟೆಂಪಲ್ ಇದು. ಆಮೇಲೆ ಅತ್ತ ಕಡೆ ಮಗ್ಲಿ ನೋಡಿದ್ರೆ ತುಳಸಿ ಕಟ್ಟಿ ಮಾಡ್ಯಾರ. ತುಳಸಿ ಕಟ್ಟಿ ನೋಡ್ರಿ, ಮ್ಯಾಲೆ ಗೋಪುರ ಐತಿ. ಆಂಜನೇಯ ಸ್ವಾಮಿ ಗೋಪುರ ಕಾಣ್ತೈತೆ ಆ ತುಳಸಿ ಕಟ್ಟಿ ತಿಳಿ ನಿತ್ರ. ಅದ್ರ ಮ್ಯಾಲೆ ಧ್ವಜ ಎಷ್ಟು ಚಂದ ಹಾರಾಡ್ತೈತೆ ಗಾಳಿಗೆ. ಇದು ಗೋಪುರ ರೀ ನೋಡ್ರಿ. ಆಂಜನೇಯ ಸ್ವಾಮಿ ಧ್ವಜ ಎಷ್ಟು ಚಂದ ಹಾರಾಡತೈತಿ ಗಾಳಿ ಬಿಟ್ಟಾಗ. ಆಮೇಲೆ ತುಳಸಿ ಕಟ್ಟಿ ಕೈ ಮುಕ್ಕೊಂಡು ನಾವೇನು ಮಾಡಿದೀವಿ, ಮುಂದೆ ಮತ್ತು ಪ್ರದಕ್ಷಿಣೆ ಹಾಕಾಕತ್ವಿ. ಇದು ಒಂದು ಸೈಡ್ ಬಾಗ್ಲೈತಿ ಕಡೆ. ಇಲ್ಲಿ ಮತ್ತು ಪೌಳ್ಗಳದ ಕೂತೂಟ ಅದು ಮಾಡ್ಬೋದು ನೋಡ್ರಿ. ನನ್ನ ಪಾಪ ಎಷ್ಟು ಚಂದ ಓಡಾಡಕತ್ತೈತಿ. ಆಗ ತೋರ್ಸಿನಲ್ರಿ, ಇಲ್ಲಿ ತಾಯ್ತಾ ಮಾರ್ತಾರೆ. ಇಲ್ಲಿ ತಾಯ್ತಾ ಮಾರ್ತಾರೆ. ಮತ್ತು ಈ ಕಡೆ ಮುಂದೆ ಏನಂದ್ರೆ ಗೋಪಾಳ ಕಟ್ಟಿ, ನಿಮಗೆ ಫಸ್ಟಿಗೆ ತೋರಿಸಿದ್ದೆ ನಾವು ಗೋಪಾಳ ಕಟ್ಟಿದ. ಆಮೇಲೆ ಹಿಂಗೆ ಬಂದ್ರೆ ಈ ಕಡೆ ನೋಡ್ರಿ ಇಲ್ಲೆಲ್ಲ ಪೌಳ್ಗಳು ಕಾಣ್ತಾವ್ರೆ. ಎಂಟ್ರೆನ್ಸ್ ಬರೋದು ಹಾದಿ ಆ ಕಡೆ ಕಾಯಿ ಹೊಡಿತಾರಂತೂ ಹೇಳಿದೆ. ಇಲ್ಲಿ ನೋಡ್ರಿ ಜನ ಫೋಟೋ ತಗೊಳಕತ್ತಾರ. ಇದು ಆಂಜನೇಯ ಸ್ವಾಮಿ ಗುಡಿ ರೀ. ಇಲ್ಲಿ ಸೀದಾ ನಿತ್ರ ಆಂಜನೇಯ ಸ್ವಾಮಿ ನಮಗೆ ದ್ವಾರ ಬಾಗಿಲ್ದಿಂದ ಬರಾಗನ ಆಂಜನೇಯ ಸ್ವಾಮಿ ಕಾಣಿಸ್ತಾರ. ಅಷ್ಟು ನೇರವಾಗಿ ಗರ್ಭಗುಡಿ ಐತಿ ನೋಡ್ರಿ, ಎಷ್ಟು ಚಂದ. ಈಗ ನಾವೇನು ಮಾಡ್ತೀವಂದ್ರೆ ಗರ್ಭಗುಡಿಯನ್ನು ನಾವು ಈಗ ಒಳಗೆ ಹೋಗ್ತೀವಿ. ದೇವರಿಗೆ ಕೈ ಮುಗಿಬೇಕಲ್ಲ. ಈಗ ಪ್ರದಕ್ಷಿಣೆ ಹಾಕಿದ್ವಿ, ಈಗ ಗರ್ಭಗುಡಿಗೆ ಹೋಗ್ತೀವಿ ನೋಡ್ರಿ. ಇಲ್ಲಿ ಒಂದು ಹುಡ್ಗರಿ ಅವ ಗೋವಿಂದ ಅಂತೇಳಿ ಹೇಳಾಕತ್ತಾರ ನೋಡ್ರಿ.